ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇರಾನ್ ಯುದ್ಧ, ಟ್ರಂಪ್ ಹತ್ಯೆ ಯತ್ನ ಎಲ್ಲ ಗಲಾಟೆಗಳ ನಡುವೆ ಭಾರತಕ್ಕೊಂದು ದೊಡ್ಡ ಸುದ್ದಿ. ಪಾಕಿಸ್ತಾನದ ಒಳಗಡೆ ರಿಯಲ್ ಲೈಫ್ ಧುರಂಧರರ ಅಬ್ಬರ ಜೋರಾಗಿದೆ. ಈಗ ಮುಸುಕುದಾರಿಗಳ ಆಪರೇಷನ್ಗೆ ಲಷ್ಕರ್ನ ದೊಡ್ಡ ತಲೆ ಎಲಿಟಿ ಕಮಾಂಡರ್ ಶೇಖ್ ಯೂಸುಫ್ ಅಫ್ರಿದಿ ಪ್ರಾಣ ಕಳ್ಕೊಂಡಿದ್ದಾನೆ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಈತನಿಗೆ ಟಿಕೆಟ್ ಇಶ್ಯೂ ಆಗಿದೆ ಸ್ವರ್ಗಕ್ಕೆ ಹೋಗೋಕೆ. ದಿಢೀರಂತ ಬಂದ ಅಪರಿಚಿತರು ಅಷ್ಟೇ ವೇಗವಾಗಿ ಈತನಿಗೆ ನೀ ಕಷ್ಟಪಟ್ಟಿದ್ ಸಾಕು, ಆರಾಮಾಗಿರು ಅಂತ ಹೇಳಿ ಮೇಲಕ್ಕೆ ಕಳಿಸಿದ್ದಾರೆ. ಮಾಹಿತಿ ಪ್ರಕಾರ ಅಫ್ರಿದಿ ಮೇಲೆ ಹಲವು ಸುತ್ತು ಗುಂಡು ಹಾರಿಸಲಾಗಿದೆ. ಬದುಕುಳಿಯೋಕೆ ಸ್ವಲ್ಪಾನೂ ಚಾನ್ಸ್ ಇರದ ಹಾಗೆ ಆತನ ಮೇಲೆ ದಾಳಿಯಾಗಿದೆ. ಉಗ್ರ ಈತ. ಸದ್ಯ ಪಾಕಿಸ್ತಾನದ ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ. ಇದೊಂದು ಟಾರ್ಗೆಟ್ ಮಾಡಿರೋ ಹತ್ಯೆ ಅಂತ ಹೇಳಿದ್ದಾರೆ. ಬಹಳ ಏನೋ ವಿಶೇಷವಾಗಿ ಕಂಡಿಡಿದವ್ರ ತರ. ಅಷ್ಟೇ ಅಲ್ಲ, ಇದರ ಬಗ್ಗೆ ಡೀಟೇಲ್ಡ್ ಮಾಹಿತಿ ಪಡೆದು ನಿಖರ ದಾಳಿ ಮಾಡಲಾಗಿದೆ. ಇದು ತುಂಬಾ ಪ್ಲಾನ್ ಮಾಡ್ಕೊಂಡು ಮಾಡಿರೋದು ಅಂತ ಹೇಳಿದ್ದಾರೆ. ಈ ಮೂಲಕ ಲಷ್ಕರ್ ಸಂಘಟನೆಗೆ ಈಗ ಮತ್ತೊಂದು ದೊಡ್ಡ ಪೆಟ್ಟು ಬಿದ್ದಿದೆ. ಈ ಶೇಖ್ ಯೂಸುಫ್ ಅಫ್ರಿದಿ ಸಣ್ಣ ಪುಟ್ಟ ಮರಿ ಪುಡಾರಿ ಉಗ್ರ ಅಲ್ಲ, ದೊಡ್ಡ ತಲೆ ಇದು, ತಿಮಿಂಗ್ಲೆ ಇದು ಉಗ್ರರದು. ಸಂಘಟನೆಯಲ್ಲಿ ಕಮಾಂಡರ್ ಸ್ಥಾನದಲ್ಲಿದ್ದವನು. ಉಗ್ರ ದಾಳಿಗೆ ಪ್ಲಾನ್ ಮಾಡೋದು, ಕಮಾಂಡ್ ಮಾಡೋದು, ಉಗ್ರರನ್ನ ಅವರಿಗೆ ಹಣ ಕೊಡೋದು, ರಿಕ್ರೂಟ್ ಮಾಡೋದು, ದಾಳಿ ಮಾಡಿ ಅಂತ ಆದೇಶ ಕೊಡೋದು ಎಲ್ಲ ಮಾಡ್ತಾ ಇದ್ದ. ಲಷ್ಕರ್ ಚೀಫ್ ಹಫೀಜ್ ಸಯೀದ್ಗೆ ಈತ ಬಹಳ ಆಪ್ತ. ಈಗ ಆತನೇ ಇಲ್ಲವಾಗಿರೋದು ಹಫೀಜ್ಗೆ ದೊಡ್ಡ ಆಘಾತ. ಅಷ್ಟೇ ಅಲ್ಲ, ಈ ಘಟನೆಯಿಂದ ಪಾಕಿಸ್ತಾನದಲ್ಲಿರೋ ಹೈ ಪ್ರೊಫೈಲ್ ಉಗ್ರರಿಗೆ ಮುಂದೆ ಯಾರು ಸರದಿ ಅಂತ ನಡುಕ ಶುರುವಾಗಿದೆ. ಕಾರಣ ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಉಗ್ರರ ಬೇಟೆ ಒಂದರ ಹಿಂದೊಂದು ನಡೀತಾನೆ ಇದೆ. ಕಳೆದ ತಿಂಗಳಷ್ಟೇ ಅಪರಿಚಿತ ಬಂದೂಕುದಾರಿ ಲಷ್ಕರ್ನ ಸಹ ಸಂಸ್ಥಾಪಕ ಅಮೀರ್ ಹಮ್ಜಾ ಮೇಲೆ ಗುಂಡು ಹಾರಿಸಿದ್ರು ಅವರು. ಅದಾದ್ಮೇಲೆ ಅದನ್ನು ಚಿಕಿತ್ಸೆ ಕೊಡಲಾಗ್ತಿತ್ತು. ಆತ ಬದುಕಿದಾನ ಹೋಗಿದಾನ ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಇದಕ್ಕೂ ಮುಂಚೆ ಜೈಷ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ನ ಅಣ್ಣ ಮೊಹಮ್ಮದ್ ತಾಹಿರ್ನನ್ನ ಹೊಡೆದು ಹಾಕಲಾಗಿತ್ತು. ಇನ್ನು ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ಲಷ್ಕರ್ನ ಟಾಪ್ ಉಗ್ರ ಅಬು ಕತಲ್ ಸಿಂಧಿಗೂ ಕೂಡ ಸ್ವರ್ಗದಿಂದ ಕರೆ ಬಂದಿತ್ತು, ರಿಸರ್ವ್ ಟಿಕೆಟ್ ಆಗಿದೆ ಬಾ ಅಂತ ಹೇಳಿ. ಈತ ಕೂಡ ಉಗ್ರ ಹಫೀಜ್ ಸಯೀದ್ಗೆ ಕ್ಲೋಸ್ ಆಗಿದ್ದ. ಬ್ಯಾಕ್ ಟು ಬ್ಯಾಕ್ ಉಗ್ರರಿಗೆ ಟಿಕೆಟ್. 2023 ಪಾಕಿಸ್ತಾನದಲ್ಲಿ ಇದೇ ಪ್ಯಾಟರ್ನ್ ನಲ್ಲಿ ಉಗ್ರರನ್ನ ಮುಕ್ತಿ ಕೊಟ್ಟು ಕಳಿಸೋ ಕೆಲಸ ನಡೀತಾ ಇದೆ. 2026 ಕನಿಷ್ಠ 30 ಉಗ್ರರನ್ನ ಅಪರಿಚಿತ ಬಂದೂಕುದಾರಿಗಳು ಕಳಿಸಿದ್ದಾರೆ ಮೇಲಕ್ಕೆ. ಪಾಕಿಸ್ತಾನದ ಲಾಹೋರ್, ಕರಾಚಿ ಮತ್ತು ಇತರ ಭಾಗಗಳಲ್ಲಿ ಈ ಹತ್ಯೆಯಾಗಿದೆ. ಇದನ್ನ ಮಾಡ್ತಿರೋರು ಯಾರು, ಆ ಮುಸುಕಿನ ಹಿಂದಿರೋ ಮುಖಗಳು ಯಾವುದು, ಇದುವರೆಗೂ ಗೊತ್ತಾಗಿಲ್ಲ. ಒಳ್ಳೆಯದು, ಪಾಕಿಸ್ತಾನ ಮಾತ್ರ ತಲೆ ಕೆರ್ಕೊಂಡು ತನಿಖೆ ಮಾಡ್ತಾ ಇದೆ. ಈ ನಡುವೆ ಪಾಕ್ ಸರ್ಕಾರಕ್ಕೆ ಉಗ್ರರೊಂದಿಗೆ ಲಿಂಕ್ ಇರೋದು ಮತ್ತೆ ರಿವೀಲ್ ಆಗಿದೆ. ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ PMML ಅನ್ನೋ ಪಾರ್ಟಿ ಅದರ ಪ್ರಧಾನ ಕಾರ್ಯದರ್ಶಿ ಯಾಸಿರ್ ಅರಾಫತ್ರನ್ನ ಮೀಟ್ ಮಾಡಿದ್ದಾರೆ. ಈ PMML ಪಕ್ಷ ಲಷ್ಕರ್ ಉಗ್ರ ಸಂಘಟನೆಯ ಪೊಲಿಟಿಕಲ್ ವಿಂಗ್. ಅದರ ಪ್ರಧಾನ ಕಾರ್ಯದರ್ಶಿ ಯಾಸಿರ್ ಅರಾಫತ್. ಪ್ಯಾಲೆಸ್ತೀನ್ನ ಯಾಸಿರ್ ಅರಾಫತ್ ಅಲ್ಲ, ಇದು ಲೋಕಲ್, ನಮ್ಮ ಪಕ್ಕದ ಮನೆ ಯಾಸಿರ್ ಅರಾಫತ್. ಈ ಬಗೆಗಿನ ಫೋಟೋಗಳು ಲೀಕ್ ಆಗಿವೆ. ಪುನಃ ಉಗ್ರ ಮುಖವಾಡ ಇಲ್ಲಿ ಇದರಿಂದ ಬಯಲಾಗಿದೆ. ಏನೋ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷದಲ್ಲಿ ಹೊಸ ಬೆಳವಣಿಗೆಗಳಾಗಿವೆ. 3 ದಿನದಲ್ಲಿ ಡೀಲ್ ಆಗದೆ ಹೋದ್ರೆ ಇರಾನ್ನ ಆಯಿಲ್ ಪೈಪ್ಲೈನ್ಗಳು ಸ್ಫೋಟಗೊಳ್ಳಲಿವೆ ಅಂತ ಹೇಳಿದ್ದಾರೆ. ದಿಗ್ಬಂಧನದಿಂದಾಗಿ ಇರಾನ್ಗೆ ಈಗ ಆಯಿಲ್ ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಈಗ ಆಯಿಲ್ ಸ್ಟೋರೇಜ್ ಟ್ಯಾಂಕ್ಗಳು ಫುಲ್ ಆಗಿವೆ. ಮುಂದೆ ಪೈಪ್ ಲೈನ್ ನಲ್ಲೇ ಹರಿತಿರೋ ಆಯಿಲ್ ಕೂಡ ನಿಲ್ಲಿಸಬೇಕಾಗತ್ತೆ. ಈ ತರ ಪೈಪ್ ಲೈನ್ ಕ್ಲೋಸ್ ಮಾಡಿದ್ರೆ ಪ್ರೆಷರ್ ಜಾಸ್ತಿಯಾಗಿ ಮೆಕ್ಯಾನಿಕಲ್ ಹಾಗೂ ನೈಸರ್ಗಿಕವಾಗಿ ಪೈಪ್ ಲೈನ್ ಒಳಗಿನಿಂದಲೇ ಸ್ಫೋಟ ಆಗುತ್ತೆ. ಇದಾಗೋಕೇನು ಕೇವಲ 3 ದಿನ ಬಾಕಿ ಇದೆ ಅಂತ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಶಿರಡಿ, ನಾಶಿಕ್, ತ್ರಯಂಬಕೇಶ್ವರ ಸೇರಿ ಈ ಪುಣ್ಯಕ್ಷೇತ್ರಗಳಿಗೆ ಯಾತ್ರೆ ಮಾಡಬೇಕು ಅನ್ನೋ ಆಸಕ್ತಿ ನಿಮಗಿದ್ರೆ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡು ಬರ್ತಾರೆ 7 ಸ್ಯಾಂಡ್ಸ್ ಕಡೆಯಿಂದ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಇನ್ನು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ರಷ್ಯಾ ಪ್ರವಾಸ ಮಾಡಿದ್ದಾರೆ. ಶೀಘ್ರದಲ್ಲಿ ಪುಟಿನ್ ಭೇಟಿಯಾಗ್ತಾರೆ ಅಂತ ರಷ್ಯನ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಇದಕ್ಕೂ ಮುನ್ನ ಪಾಕಿಸ್ತಾನಕ್ಕೆ ಹೋಗಿದ್ರು, ಅಲ್ಲಿಂದ ಒಮಾನ್ಗೆ ಹೋಗಿದ್ರು, ಆಮೇಲೆ ಪಾಕಿಸ್ತಾನಕ್ಕೆ ಬಂದಿದ್ರು. ಈಗ ಪುಟಿನ್ ಕಡೆಗೆ ಪ್ರಯಾಣ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಮಾತುಕತೆ ಬೇಕು ಅಂದ್ರೆ ನಮಗೆ ಕಾಲ್ ಮಾಡ್ಲಿ ಅವರು ಅಂತ ಹೇಳಿದ್ದಾರೆ. ನಮ್ಮ ಹತ್ರ ಸೇಫ್ ಆಗಿರೋ ಟೆಲಿಫೋನ್ ಲೈನ್ಗಳಿವೆ, ಮಾತಾಡೋಕೆ ಇಷ್ಟ ಇದ್ರೆ ಬರಲಿ ಅಥವಾ ಕಾಲ್ ಮಾಡ್ಲಿ, ಆದ್ರೆ ಯಾವುದೇ ಕಾರಣಕ್ಕೂ ಇರಾನ್ ಅಣ್ವಸ್ತ್ರ ಹೊಂದಕ್ ಬಿಡಲ್ಲ, ಅದು ನಮ್ಮ ಫೈನಲ್ ಕಂಡೀಷನ್ ಅಂತ ಟ್ರಂಪ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಪಾಕಿಸ್ತಾನ ಸುಳ್ಳು ಸುದ್ದಿ ಹಬ್ಬಿಸಿ ಸಿಕ್ಕಾಕೊಂಡಿದೆ. ಇರಾನ್ ಮಾತುಕತೆಗೆ ರೆಡಿ ಇಲ್ಲದೇ ಇದ್ರೂ ಕೂಡ ತಾನೊಬ್ಬ ಪೀಸ್ ಮೇಕರ್ ಅಂತ ಬಿಲ್ಡಪ್ ತಗೊಳ್ಳೋಕೆ ಪಾಕ್ ಸೇನೆಯ ಮೀಡಿಯಾ ವಿಂಗ್ ISPR ಫೇಕ್ ನ್ಯೂಸ್ ಹಬ್ಬಿಸಿದೆ ಅಂತ ಗೊತ್ತಾಗಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಪಾಕಿಸ್ತಾನಕ್ಕೆ ಬಂದಿದ್ದು ನಮ್ಮ ಕಳವಳ ತಿಳಿಸೋಕೆ ಮಾತ್ರ. ಆದರೆ ಪಾಕಿಸ್ತಾನದ ISPR ಅಂದರೆ ಮೀಡಿಯಾ ವಿಂಗ್ ಅಮೆರಿಕ ಜೊತೆ 2ನೇ ಸುತ್ತಿನ ಮಾತುಕತೆಗೆ ಇರಾನ್ ನಿಯೋಗ ಬಂದಿದೆ ಅಂತ ಹೇಳಿ ಸುಳ್ಳು ಹೇಳಿ ರಾಯ್ಟರ್ಸ್ನಂತಹ ನ್ಯೂಸ್ ಏಜೆನ್ಸಿಗಳನ್ನು ಯಾಮಾರಿಸಿದೆ. ಅಷ್ಟೇ ಅಲ್ಲ, ಅಮೆರಿಕದೊಂದಿಗೆ ಮಾತನಾಡಲ್ಲ ಅಂತ ಇರಾನ್ ವಕ್ತಾರ ಇಸ್ಮಾಯಿಲ್ ಬಕಾಯ್ ಹಾಗೂ ಅಧ್ಯಕ್ಷರು ಮೊದಲೇ ಕ್ಲಿಯರ್ ಮಾಡಿದ್ರು. ಇದೇ ಕಾರಣಕ್ಕೆ ಅರಾಕ್ಚಿ ಪಾಕ್ ಅಧಿಕಾರಿಗಳೊಂದಿಗೆ ಕೇವಲ 2 ಗಂಟೆ ಮಾತಾಡಿ ಅಮೆರಿಕನ್ ಪ್ರತಿನಿಧಿಗಳು ಬರೋಕ್ಕೂ ಮುಂಚೆನೇ ಅಲ್ಲಿಂದ ಹೊರಟು ಹೋಗಿದ್ರು. ಇದರಿಂದ ಸಿಟ್ಟಿಗೆದ್ದಿದ್ದ ಟ್ರಂಪ್ ಸುಮ್ಮನೆ 18 ಗಂಟೆ ಫ್ಲೈಟ್ ಜರ್ನಿ ಮಾಡಿಕೊಂಡು ಬರೀ ಡಿಮಾಂಡ್ಸ್ ಕೇಳೋಕೆ ನಾವು ರೆಡಿ ಇಲ್ಲ, ಬೇಕಿದ್ರೆ ಫೋನ್ನಲ್ಲೇ ಮಾತಾಡೋಣ ಬಿಡಿ ಅಂತ ಹೇಳಿ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ರು. ಮಾತುಕತೆ ಓಕೆ ಆಗಿದ್ರೆ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಕೂಡ ಬರೋ ಪ್ಲಾನ್ ಇತ್ತು. ಇಷ್ಟೆಲ್ಲ ಇದ್ರೂ ಕೂಡ ಪಾಕ್ ಸೇನೆ ಮಾತ್ರ ಫೇಕ್ ನ್ಯೂಸನ್ನು ಹರಡಿಸಿತ್ತು. ಜನರಲ್ ಆಸಿಮ್ ಮುನೀರನ ನೇತೃತ್ವದಲ್ಲೇ ಅಮೆರಿಕ ಇರಾನ್ ನಡುವೆ ಮೀಟಿಂಗ್ ನಡೀತಾ ಇದೆ ಅಂತ ಹೇಳಿ ಸುಳ್ಳು ಹೇಳ್ತಾ ಇತ್ತು. ಸುಳ್ಳು ಮೀಟಿಂಗ್ ಆಗಿ ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿನ ಲಾಕ್ಡೌನ್ ಮಾಡಿ ಜನರಿಗೂ ಸಮಸ್ಯೆ ಕೊಟ್ಟಿದ್ರು ಬಿಲ್ಡಪ್ ತಗೊಳ್ಳೋಕೆ ಅಂತ ಹೇಳಿ.
ಅಲ್ಲಿನ ಪತ್ರಕರ್ತರೇ ರಿಪೋರ್ಟ್ ಮಾಡಿದ್ದಾರೆ. ಅಷ್ಟೆಲ್ಲ ಪಾಕಿಸ್ತಾನದ ಈ ವರ್ತನೆಯಿಂದ ಈಗ ಇರಾನ್ಗೆ ಪಾಕ್ ಮೇಲಿದ್ದ ನಂಬಿಕೆ ಹೊರಟು ಹೋಗಿದೆ ಅಂತೇಳಿ ಪಾಕಿ ಪತ್ರಕರ್ತರೇ ಕಳವಳ ವ್ಯಕ್ತಪಡಿಸಿದ್ದಾರೆ. ಇನ್ನು ಪಾಕಿಸ್ತಾನದ ಈ ನಾಟಕಕ್ಕೆ ಇರಾನ್ ಕೂಡ ಚಾಟಿ ಬೀಸಿದೆ. ಪಾಕಿಸ್ತಾನ ಮಧ್ಯಸ್ಥಿಕೆ ಮಾಡೋಕ್ಕೆ ಲಾಯಕ್ಕಿಲ್ಲ ಅಂತ ಇರಾನ್ ನಾಯಕ ಇಬ್ರಾಹಿಂ ರಜಾಯಿ ಓಪನ್ ಆಗಿನೇ ಹೇಳಿದ್ದಾರೆ. ಈ ರಜಾಯಿ ಇರಾನ್ನ ರಾಷ್ಟ್ರೀಯ ಭದ್ರತೆ ಹಾಗೂ ವಿದೇಶಾಂಗ ನೀತಿ ಆಯೋಗದ ವಕ್ತಾರ, ಅಲ್ಲಿನ ಸಂಸದ ಕೂಡ ಹೌದು. ಈಗ ಅವರೇ ಪಾಕಿಸ್ತಾನದ ಮಧ್ಯಸ್ಥಿಕೆ ಬೇಡ ನಮಗೆ ಅಂತ ಹೇಳಿದ್ದಾರೆ. ಪಾಕಿಸ್ತಾನ ಒಳ್ಳೆ ಫ್ರೆಂಡ್ ಹಾಗೂ ನೆರೆಯ ರಾಷ್ಟ್ರ ಹೌದು, ಆದರೆ ಯಾವಾಗಲೂ ಅಮೆರಿಕದ ಪರವಾಗಿ ನಿಲ್ತಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಪಾಕಿಸ್ತಾನ ಯಾವತ್ತೂ ಅಮೆರಿಕವನ್ನು ಓಪನ್ ಆಗಿ ಟೀಕೆ ಮಾಡಲ್ಲ. ಲೆಬನಾನ್ ವಿಚಾರದಲ್ಲಿ ಹಾಗೂ ನಮಗೆ ಬರಬೇಕಾಗಿದ್ದ ದುಡ್ಡನ್ನು ಅಮೆರಿಕ ಬ್ಲಾಕ್ ಮಾಡಿದ್ರ ಬಗ್ಗೆ ಪಾಕ್ ಬಾಯನೇ ಬಿಡ್ತಾ ಇಲ್ಲ. ಮಧ್ಯಸ್ಥಿಕೆ ವಹಿಸೋರು ನ್ಯೂಟ್ರಲ್ ಆಗಿರಬೇಕು, ಯಾವಾಗಲೂ ಒಂದು ಕಡೆ ವಾಲ್ಬಾರ್ದು ಅಂತ ಇರಾನ್ ಪಾಕಿಸ್ತಾನವನ್ನು ಜಾಡಿಸಿದೆ. ಇನ್ನು ಶಾಂತಿ ಮಾತುಕತೆ ಹಳ್ಳ ಹಿಡಿತಾ ಇದ್ದ ಹಾಗೆ ಪಾಕಿಸ್ತಾನದಲ್ಲಿ ಭದ್ರತಾ ನಿರ್ಬಂಧಗಳನ್ನು ಸಡಿಲಿಕೆ ಮಾಡಲಾಗಿದೆ. ಪಾಕ್ನ ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಯಲ್ಲಿ ಸೆಕ್ಯೂರಿಟಿ ಕಮ್ಮಿ ಮಾಡಲಾಗಿದೆ. ಇನ್ನು ಯುದ್ಧ ನಿಲ್ಲಿಸೋಕೆ ಈಗ ಇರಾನ್ ಹೊಸದೊಂದು ಪ್ಲಾನ್ ಮುಂದಿಟ್ಟಿದೆ. ಸದ್ಯಕ್ಕೆ ಹಾರ್ಮುಜ್ ಓಪನ್ ಮಾಡ್ತೀವಿ, ನೀವು ದಿಗ್ಬಂಧನ ತೆಗೀರಿ, ಆದರೆ ಅಣ್ವಸ್ತ್ರದ ಬಗ್ಗೆ ಈಗಲೇ ಏನೂ ಮಾತಾಡೋದು ಬೇಡ ಅಂತ ಇರಾನ್ ಅಮೆರಿಕಕ್ಕೆ ಪ್ರಪೋಸಲ್ ಕಳಿಸಿದೆ. ಅಮೆರಿಕದ ಆಕ್ಸಿಯೋಸ್ ಇದನ್ನು ರಿಪೋರ್ಟ್ ಮಾಡಿದೆ. ಇರಾನ್ ಈ ಬೇಡಿಕೆ ಇಡೋಕೆ ಅಲ್ಲಿನ ಒಳಜಗಳ ಕಾರಣ ಅಂತ ಹೇಳಲಾಗ್ತಿದೆ. ಅಣ್ವಸ್ತ್ರ ವಿಚಾರದಲ್ಲಿ ಅಮೆರಿಕದ ಡಿಮಾಂಡ್ಗೆ ಒಪ್ಪೋಕೆ ಇರಾನ್ ನಾಯಕರ ಮಧ್ಯೆ ಒಮ್ಮತ ಇಲ್ಲ. ಹಾಗಾಗಿ ಈ ವಿಚಾರವನ್ನು ಸೈಡಿಗಿಟ್ಟು ಯುದ್ಧ ಮುಗಿಸೋ ಡೀಲ್ ಮಾಡ್ಕೊಳ್ಳೋಕೆ ಇರಾನ್ ಪ್ರಯತ್ನ ಪಡ್ತಾ ಇದೆ. ಆದರೆ ಇದಕ್ಕೆ ಅಮೆರಿಕ ಅಷ್ಟು ಈಸಿಯಾಗಿ ಒಪ್ಪೋ ರೀತಿ ಕಾಣಿಸ್ತಾ ಇಲ್ಲ. ಯಾಕಂದರೆ ಯುದ್ಧ ನಿಲ್ಲಿಸಿ ದಿಗ್ಬಂಧನ ಓಪನ್ ಮಾಡಿದ್ರೆ ಅಮೆರಿಕ ಕಷ್ಟ ಆಗುತ್ತೆ. ಮುಂದೆ ಇರಾನ್ನ ಅಣ್ವಸ್ತ್ರ ಪ್ರಾಜೆಕ್ಟ್ ನಿಲ್ಲಿಸೋಕೆ ಅಮೆರಿಕದ ಕೈಲಿ ಯಾವುದೇ ಪವರ್ಫುಲ್ ಅಸ್ತ್ರ ಲಿವರೇಜ್ ಇರೋದಿಲ್ಲ. ಹೀಗಾಗಿ ಅಮೆರಿಕ ಇದಕ್ಕೆ ಒಪ್ಪಿಗೆ ಕೊಡೋ ಚಾನ್ಸಸ್ ಇಲ್ಲ ಅಂತ ಅಮೆರಿಕನ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಇನ್ನೊಂದು ಕಡೆ ಇರಾನ್ ಕಳಿಸಿರೋ ಪ್ರಪೋಸಲ್ ಬಗ್ಗೆ ಚರ್ಚೆ ಮಾಡೋಕೆ ಟ್ರಂಪ್ ಮಹತ್ವದ ಮೀಟಿಂಗ್ ನಡೆಸ್ತಾರೆ. ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಫಾರಿನ್ ಪಾಲಿಸಿ ಟೀಮ್ ಜೊತೆ ಮೀಟಿಂಗ್ ಮಾಡ್ತಾರೆ ಅಂತ ರಿಪೋರ್ಟ್ ಆಗಿದೆ. ಈ ಕಡೆ ಇರಾನ್ ಸಂಸತ್ ಸ್ಪೀಕರ್ ಮೊಹಮ್ಮದ್ ಬಗೇರ್ ಗಾಲಿಬಾಫ್ ಅಮೆರಿಕಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಕೈಲಿ ಇನ್ನೂ ಪವರ್ಫುಲ್ ಅಸ್ತ್ರಗಳಿವೆ, ಎನರ್ಜಿ ಸಪ್ಲೈ ಹಾಗೂ ಹಾರ್ಮುಜ್ ಮೇಲೆ ನಮಗೆ ಇನ್ನೂ ಕೂಡ ಕಂಟ್ರೋಲ್ ಇದೆ ಅಂತ ಗಾಲಿಬಾಫ್ ಗುಡುಗಿದ್ದಾರೆ. ಏನೋ ಯುದ್ಧದ ವೇಳೆ ಅಮೆರಿಕಾಗೆ ಹೇಳ್ಕೊಂಡಿದ್ದಕ್ಕಿಂತ ತುಂಬಾ ಜಾಸ್ತಿ ಡ್ಯಾಮೇಜ್ ಆಗಿದೆ ಅಂತ ಅಮೆರಿಕದ NBC ನ್ಯೂಸ್ ರಿಪೋರ್ಟ್ ಮಾಡಿದೆ. ಸೌದಿ, ಕುವೈತ್, ಕತಾರ್ ದೇಶಗಳಲ್ಲಿರೋ ಅಮೆರಿಕನ್ ನೆಲೆಗಳಿಗೆ ಬಹಳ ಪೆಟ್ಟು ಬಿದ್ದಿದೆ. ಇದರ ರಿಪೇರಿಗೆ ಬಿಲಿಯನ್ ಗಟ್ಟಲೆ ಡಾಲರ್ ಹಣ ಬೇಕಾಗಬಹುದು ಅಂತ ಅಮೆರಿಕನ್ ಅಧಿಕಾರಿಗಳನ್ನು ಉಲ್ಲೇಖಿಸಿ ವರದಿ ಮಾಡಿದೆ. ಇರಾನ್ ದಾಳಿಯಲ್ಲಿ ಅಮೆರಿಕದ ಸ್ಟೋರೇಜ್ ವೇರ್ ಹೌಸ್, ಕಮಾಂಡ್ ಸೆಂಟರ್ಸ್, ಏರ್ಕ್ರಾಫ್ಟ್ ಹ್ಯಾಂಗರ್ಸ್ ಮತ್ತು ಸ್ಯಾಟಲೈಟ್ ಕಮ್ಯುನಿಕೇಷನ್ ಸಿಸ್ಟಮ್ಗೆ ಡ್ಯಾಮೇಜ್ ಆಗಿದೆ. ರನ್ವೇ, ರೆಡಾರ್ ಹಾಗೂ ವಿಮಾನಗಳಿಗೂ ಡ್ಯಾಮೇಜ್ ಆಗಿದೆ ಅಂತ ಹೇಳಿದೆ. ಆದರೆ ಅಮೆರಿಕ ಸರ್ಕಾರ ವಿಚಾರವನ್ನು ಮುಚ್ಚಿಟ್ಟಿದೆ. ಈ ಡ್ಯಾಮೇಜ್ ಬಗ್ಗೆ ಪೆಂಟಗನ್ ಬಾಯಿನೇ ಬಿಡ್ತಾ ಇಲ್ಲ. ಅದಕ್ಕೆ ಟ್ರಂಪ್ ಪಾರ್ಟಿಯವರೇ ಬಹಳ ಬೇಸರಗೊಂಡಿದ್ದಾರೆ, ಸಿಟ್ಟಾಗಿದ್ದಾರೆ ಅಂತ ಅಮೆರಿಕನ್ ಮೀಡಿಯಾಗಳೇ ರಿಪೋರ್ಟ್ ಮಾಡ್ತಿದ್ದಾವೆ. ಈ ಥರ ಏನೋ ಶಾಂತಿ ಮಾತುಕತೆ ನಿಂತು ಹೋಗಿರೋದ್ರಿಂದ ಆಯಿಲ್ ರೇಟ್ 1%ಗಿಂತ ಹೆಚ್ಚು ಏರಿಕೆ ಕಂಡಿದೆ. ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ ಪ್ರತಿ ಬ್ಯಾರಲ್ಗೆ 1.5% ಏರಿಕೆಯಾಗಿ $107ಗೆ ತಲುಪಿದೆ. ಏನೋ ಇರಾನ್ಗೆ ಸಂಬಂಧಪಟ್ಟಂತೆ ರಷ್ಯಾ ಅಮೆರಿಕಾಗೆ ಕ್ಲಾಸ್ ತಗೊಂಡಿದೆ. ವಿಯೆನ್ನಾದಲ್ಲಿರುವ ಅಂತಾರಾಷ್ಟ್ರೀಯ ಸಂಸ್ಥೆಗಳ ರಷ್ಯಾದ ರಾಯಭಾರಿ ಮಿಖಾಯಿಲ್ ಉಲಿಯಾನೋವ್ ಅಮೆರಿಕಾಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಮಾತುಕತೆಯಲ್ಲಿ ಪ್ರೋಗ್ರೆಸ್ ಆಗಬೇಕು ಅಂದರೆ ಅಮೆರಿಕ ಬ್ಲ್ಯಾಕ್ ಮೇಲ್ ಮಾಡೋದನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಅಮೆರಿಕ ಯಾವಾಗಲೂ ನಾವೇ ಪವರ್ಫುಲ್ ಅನ್ನೋ ಅಹಂಕಾರದಿಂದ ಮಾತುಕತೆಗೆ ಬರುತ್ತೆ. ಮಾತು ಕೇಳಿಲ್ಲ ಅಂದರೆ ಮಿಲಿಟರಿ ಅಟ್ಯಾಕ್ ಮಾಡ್ತೀವಿ ಅನ್ನೋದು, ಇನ್ನಷ್ಟು ಆರ್ಥಿಕ ನಿರ್ಬಂಧ ಹಾಕ್ತೀವಿ ಅನ್ನೋದು ಬೆದರಿಕೆ ಆಗ್ತಾ ಇದ್ದಾರೆ. ಆದರೆ ಈ ರೀತಿಯ ಟ್ರಿಕ್ಸ್ ಇರಾನ್ ಹತ್ರ ಖಂಡಿತ ವರ್ಕ್ ಆಗಲ್ಲ, ಅದು ಕ್ಲಿಯರ್ ಈಗ ಅಂತ ಮಿಖಾಯಿಲ್ ಉಲಿಯಾನೋವ್ ಹೇಳಿಬಿಟ್ಟಿದ್ದಾರೆ. ಅಲ್ಲದೆ ಅಮೆರಿಕ ತನ್ನ ದಾರಿ ಬದಲಾಯಿಸಿ ಸರಿಯಾದ ರೀತಿಯಲ್ಲಿ ಮಾತುಕತೆಗೆ ಬರಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇನ್ನು ಇರಾನ್ನ ಚಬಹಾರ್ ಪೋರ್ಟ್ನಲ್ಲಿ ಭಾರತದ ಪ್ರಾಜೆಕ್ಟ್ಗೆ ಸಂಕಟ ಎದುರಾಗಿದೆ. ಈ ಪೋರ್ಟ್ ಆಪರೇಟ್ ಮಾಡೋಕೆ ಅಮೆರಿಕ ಭಾರತಕ್ಕೆ ಕೊಟ್ಟಿದ್ದ ವಿನಾಯಿತಿ ಏಪ್ರಿಲ್ 26ಕ್ಕೆ ಮುಗಿದು ಹೋಗಿದೆ. ಹೀಗಾಗಿ ಭಾರತಕ್ಕೆ ಮತ್ತೆ ವಿನಾಯಿತಿ ಸಿಗೋ ಚಾನ್ಸಸ್ ತುಂಬ ಕಮ್ಮಿ. ಕಳೆದ ಅಕ್ಟೋಬರ್ನಲ್ಲಿ ಭಾರತಕ್ಕೆ ಈ ಪ್ರಾಜೆಕ್ಟ್ನಿಂದ ಹೊರಬರೋಕೆ ಅಮೆರಿಕ 6 ತಿಂಗಳ ಟೈಮ್ ಕೊಟ್ಟಿತ್ತು. ಈಗ ಆ ಟೈಮ್ ಮುಗಿದಿರೋದ್ರಿಂದ ಭಾರತದ ಮುಂದೆ ಎರಡೇ ದಾರಿ ಇರೋದು. ಒಂದು, ಈ 23 ವರ್ಷದ ಕನಸಿನ ಪ್ರಾಜೆಕ್ಟ್ನಿಂದ ಹೊರಬರೋದು, ಇಲ್ಲಾಂದರೆ ಅಮೆರಿಕದ ನಿರ್ಬಂಧಗಳನ್ನು ಫೇಸ್ ಮಾಡೋದು. ಸದ್ಯಕ್ಕೆ ಭಾರತ ತನ್ನ ಪಾಲಿನ ಶೇರನ್ನು ಅಲ್ಲಿನ ಲೋಕಲ್ ಕಂಪ್ನಿಗೆ ಈ ಸ್ಯಾಂಕ್ಷನ್ ಕಾಟ, ಟ್ರಂಪ್ ಕಾಟ ಮುಗಿಯೋ ತನಕ ಹ್ಯಾಂಡ್ ಓವರ್ ಮಾಡೋದ್ರ ಬಗ್ಗೆ ಥಿಂಕ್ ಮಾಡ್ತಿದೆ ಅಂತ ರಿಪೋರ್ಟ್ ಆಗಿದೆ. ನಾವು ಕೂಡ ಈ ವಿಶೇಷ ವರದಿಯಲ್ಲಿ ಮಾಹಿತಿ ಕೊಟ್ಟಿದ್ವಿ. ಆದರೆ ಫೈನಲ್ ಡಿಸಿಷನ್ ಬಗ್ಗೆ ಇನ್ನೂ ಕೂಡ ಸರ್ಕಾರ ಏನೂ ಬಾಯ್ಬಿಟ್ಟು ಹೇಳಲಿಲ್ಲ. ನೋಡಬೇಕು, ಈ ವೇವರ್ ಸಿಗೋದು ಅಥವಾ ಈ ವಿನಾಯಿತಿ ಸಿಗೋದು ಡೌಟೇ. ಹಾಗಾಗಿ ಸದ್ಯಕ್ಕೆ ಭಾರತ ಎಲ್ಲ ಈ ಅಮೆರಿಕದ ಕಾಟ ಕ್ಲಿಯರ್ ಆಗೋ ತನಕ ಷೇರುಗಳನ್ನು ಲೋಕಲ್ ಪಾರ್ಟ್ನರ್ಗೆ ಟ್ರಾನ್ಸ್ಫರ್ ಮಾಡಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಕದನ ವಿರಾಮದ ನಡುವೆನೇ ಇಸ್ರೇಲ್ ಲೆಬನಾನ್ ಮೇಲೆ ಮತ್ತೆ ದಾಳಿ ಮಾಡಿದೆ. ಸೌತ್ ಲೆಬನಾನ್ ಸಿಟೀಸ್ಗೆ ನೀವು ಸ್ಥಳಾಂತರ ಮಾಡಿ ಅಂತ ಹೇಳಿ ಜನರಿಗೆಲ್ಲ ಅಲ್ಲಿ ಆದೇಶ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ದಾಳಿ ಶುರು ಮಾಡಿದ್ದಾರೆ. ಹೆಜ್ಬುಲ್ಲಾಗಳನ್ನು ಟಾರ್ಗೆಟ್ ಮಾಡಿ ಏರ್ ಸ್ಟ್ರೈಕ್ ಮಾಡಿದ್ದೀವಿ, ಇವರು ನಮ್ಮ ಮೇಲೆ ದಾಳಿ ಹೆಚ್ಚು ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ರು ಅಂತ ಇಸ್ರೇಲ್ ಸೇನೆ ಹೇಳ್ಕೊಂಡಿದೆ. ಇಸ್ರೇಲ್ ದಾಳಿಗೆ ಲೆಬನಾನ್ನಲ್ಲಿ ಒಟ್ಟು 14 ಮಂದಿ ಮೃತಪಟ್ಟಿದ್ದಾರೆ, ಹಾಗೆ 37 ಮಂದಿ ಗಾಯಗೊಂಡಿದ್ದಾರೆ ಅಂತ ಲೆಬನಾನ್ನ ಆರೋಗ್ಯ ಸಚಿವಾಲಯ ಮಾಹಿತಿ ಕೊಟ್ಟಿದೆ. ಏನೋ ದಾಳಿ ವೇಳೆ ನಮ್ಮ ಒಬ್ಬರು ಸೈನಿಕರನ್ನು ಕಳ್ಕೊಂಡ್ವಿ ನಾವು ಅಂತ ಇಸ್ರೇಲ್ ಸೇನೆ ಹೇಳ್ಕೊಂಡಿದೆ.
ಹೆಜ್ಬುಲ್ಲಾಗಳು ಕೂಡ ಇಸ್ರೇಲ್ ಸೇನೆಗೆ 3 ಡ್ರೋನ್ ಹಾರಿಸಿದ್ರು ಇಸ್ರೇಲ್ ಕಡೆಗೆ. ಅವುಗಳನ್ನು ನಾವು ಹೊಡೆದು ಹಾಕಿದ್ವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಈ ನಡುವೆ ಹೆಜ್ಬುಲ್ಲಾಗಳು ವಿಡಿಯೋ ರಿಲೀಸ್ ಮಾಡಿ ಇಸ್ರೇಲ್ನ ಉತ್ತರ ಭಾಗದಲ್ಲಿರೋ ಜನರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಲೆಬನಾನ್ ಜಾಗವನ್ನು ಇಸ್ರೇಲ್ ಕಬಳಿಸೋಕೆ ನಾವು ಬಿಡಲ್ಲ. ಕಳೆದ 72 ಗಂಟೆಗಳಿಂದ ನಾವು ನಮ್ಮ ಆಪರೇಷನ್ ತೀವ್ರಗೊಳಿಸಿದ್ದೀವಿ. ಈಗ ಇಸ್ರೇಲ್ನ ಉತ್ತರ ಭಾಗವನ್ನು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಸ್ರೇಲ್ ದಕ್ಷಿಣ ಲೆಬನಾನ್ ಹಳ್ಳಿಗಳಿಗೆ ಸ್ಥಳಾಂತರ ಆಗೋಕೆ ಎಚ್ಚರಿಕೆ ಕೊಟ್ಟಿತ್ತಲ್ವಾ, ಅದರ ಬೆನ್ನಲ್ಲೇ ಸಾವಿರಾರು ಜನ ಆ ಹಳ್ಳಿಗಳಿಂದ ಬೇರೆ ಕಡೆಗೆ ಮತ್ತೆ ಓಡ್ ಹೋಗಿದ್ದಾರೆ. ಇನ್ನು ಅಮೆರಿಕದ ವಾಷಿಂಗ್ಟನ್ನಲ್ಲಿ ವೈಟ್ ಹೌಸ್ ಡಿನ್ನರ್ ಕಾರ್ಯಕ್ರಮದಲ್ಲಿ ಗುಂಡಿನ ದಾಳಿಯಾಗಿತ್ತು. ಈ ಸಂಬಂಧ 31 ವರ್ಷದ ಕೋಲ್ ಥಾಮಸ್ ಅಲೆನ್ ಅನ್ನೋ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈತನ ಬಗ್ಗೆ ಹೊಸ ಮಾಹಿತಿ ಸಿಕ್ಕಿದೆ. ಈತ ಅಧ್ಯಕ್ಷ ಟ್ರಂಪ್ ಸೇರಿದ ಹಾಗೆ ಟ್ರಂಪ್ ಆಡಳಿತದ ಇತರ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿದ್ದ ಅಂತ ಗೊತ್ತಾಗಿದೆ. ಇನ್ನು ದಾಳಿ ಮಾಡೋಕ್ಕೂ ಕೆಲವೇ ನಿಮಿಷಗಳ ಮುನ್ನ ಈತ ತನ್ನ ಫ್ಯಾಮಿಲಿಗೆ ಒಂದು ಉದ್ದ ಲೆಟರ್ ಬರೆದು ಕಳಿಸಿದ್ದ. ಅದರಲ್ಲಿ ತನ್ನಂತಾನು ಫ್ರೆಂಡ್ಲಿ ಫೆಡರಲ್ ಅಸಾಸಿನ್ ಅಂತ ಹೇಳ್ಕೊಂಡಿದ್ದ. ಅಂದರೆ ಸರ್ಕಾರದ ಪರವಾಗಿ ಇದ್ಕೊಂಡು ಸೀಕ್ರೆಟ್ ಆಗಿ ಹತ್ಯೆ ಮಾಡೋನು ಅಂತ ಅರ್ಥ. ಮೊದಲು ಈತ ಲೆಟರ್ನಲ್ಲಿ ಎಲ್ರಿಗೂ ಸಾರಿ ಕೇಳಿದ್ದಾನೆ. ಅದಕ್ಕೆ ಟ್ರಂಪ್ ಆಡಳಿತದಿಂದ ತೊಂದರೆ ಅನುಭವಿಸಿದವ್ರಿಗೂ ಕೂಡ ನಾನು ಇಷ್ಟು ಲೇಟಾಗಿ ದಾಳಿ ಮಾಡ್ತಿರೋದಕ್ಕೆ ಸಾರಿ, ಬೇಗ ಮುಗಿಸ್ಬೇಕಾಗಿತ್ತು, ಲೇಟ್ ಮಾಡಿಬಿಟ್ಟೆ, ನಿಮಗೆಲ್ಲ ತುಂಬ ಕಾಟಾಗಿದೆ ಟ್ರಂಪಿಂದ, ಈಗ ಹೋಗ್ತಿದೆ ನೋಡಿ ಅಂತೇಳಿ ಸಾರಿ ಕೇಳಿದ್ದಾನೆ. ಹಾಗೆ ನಾನೊಬ್ಬ ಅಮೆರಿಕನ್ ಪ್ರಜೆ, ಏನು ಮಾಡೋದು, ಒಬ್ಬ ವಿಕೃತಕಾಮಿ, ಅತ್ಯಾಚಾರಿ ಹಾಗೂ ದೇಶದ್ರೋಹಿಯ ಪಾಪದ ಕೆಲಸಗಳಲ್ಲಿ ನಾನು ನಾಗರಿಕನಾಗಿರೋಕ್ಕೆ ಇಷ್ಟಪಡೋದಿಲ್ಲ, ಪಾಲ್ಗೊಳ್ಳೋಕ್ಕೆ ಇಷ್ಟಪಡಲ್ಲ ಅಂತ ಟ್ರಂಪ್ ವಿರುದ್ಧ ಎಲ್ಲ ಮಾತಾಡಿದ್ದಾನೆ. ಹಾಗೆ ಯಾರ್ಯಾರನ್ನ ಟಾರ್ಗೆಟ್ ಮಾಡಬೇಕು ಅನ್ನೋ ಲಿಸ್ಟನ್ನು ಕೂಡ ಮಾಡಿದ್ದ. ಟ್ರಂಪ್ ಆಡಳಿತದ ಅಧಿಕಾರಿಗಳು ನನ್ನ ಫಸ್ಟ್ ಟಾರ್ಗೆಟ್, ಸೀಕ್ರೆಟ್ ಸರ್ವಿಸ್ನವರು ಅಡ್ಡ ಬಂದರೆ ಮಾತ್ರ ಅವ್ರ ಮೇಲೆ ದಾಳಿ ಮಾಡ್ತೀನಿ, ಇಲ್ಲಾಂದ್ರೆ ಅವ್ರ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿದ್ದಾನೆ. ಇದರೊಂದಿಗೆ ಬೇರೆಯವರ ಮೇಲೆ ದೌರ್ಜನ್ಯ ಆದಾಗ ಸುಮ್ಮನಿರೋದು ಕ್ರಿಶ್ಚಿಯನ್ ಧರ್ಮ ಅಲ್ಲ, ಅದು ದೌರ್ಜನ್ಯಕ್ಕೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅಂತೆಲ್ಲ ಹೇಳಿದ್ದಾನೆ. ಅಂದರೆ ನಾನು ಕ್ರೈಸ್ತನಾಗಿದ್ದನ್ನು ಮಾಡಲೇಬೇಕಾಗತ್ತೆ ಅಂತ ಈತ ಹೇಳ್ಕೊಂಡಿದ್ದಾನೆ. ಹಾಗೆ ಅಮೆರಿಕ ಅನ್ನೋದು ಕಾನೂನಿನಿಂದ ನಡೆಯುತ್ತೆ ಹೊರತು ಯಾರೋ ಒಬ್ಬರಿಂದ ಅಲ್ಲ. ಕಾನೂನು ಮೀರಿದಾಗ ಅವರ ಮಾತು ಕೇಳೋ ಅಗತ್ಯ ಇಲ್ಲ ನಾವು ಅಂತ ಬರ್ಕೊಂಡಿದ್ದಾನೆ. ಕಡೆಗೆ ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಬಗ್ಗೆ ಫುಲ್ ಕ್ಲಾಸ್ ತೊಗೊಂಡಿದ್ದಾನೆ. ನಾನು ಬರುವಾಗ ಪ್ರತಿ ಜಾಗದಲ್ಲೂ ಕೂಡ CCTV ಇರುತ್ತೆ, ಸೆಕ್ಯೂರಿಟಿ ಇರ್ತಾರೆ, ಮೆಟಲ್ ಡಿಟೆಕ್ಟರ್ ಹಾಕಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಅದರಲ್ಲಿ ಏನೇನೂ ಇಲ್ಲ, ತುಂಬ ನಿರ್ಲಕ್ಷ್ಯ ತೋರಿದ್ದಾರೆ ಅಂತಲೂ ಹೇಳಿದ್ದಾನೆ. ಅಷ್ಟು ಮಾತ್ರ, ನಾನೇನಾದರೂ ಅಮೆರಿಕದವನ ಬದಲು ಇರಾನ್ ಏಜೆಂಟ್ ಆಗಿದ್ದಿದ್ರೆ ದೊಡ್ಡ ಮಷಿನ್ ಗನ್ ತಂದು ಯಾರಿಗೆ ಬೇಕಾದರೂ ಹೊಡಿಬೋದಾಗಿತ್ತು, ಕಂಟಿನ್ಯೂಸ್ ಹೊಡಿತಾ ಹೋಗ್ಬೋದಾಗಿತ್ತು ಅಂತ ಲೇವಡಿ ಬೇರೆ ಮಾಡಿದ್ದಾನೆ. ಈ ಬಗ್ಗೆ ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಅತ್ಯಾಚಾರಿನೂ ಅಲ್ಲ, ನಾನು ವಿಕೃತಕಾಮಿನೂ ಕೂಡ ಅಲ್ಲ ಅಂತ ಅವನ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ಈ ತರಹದ ಪದಗಳನ್ನು ಹೈಲೈಟ್ ಮಾಡೋ ಮೀಡಿಯಾದವರು ಹಾರಿಬಲ್ ಜನ ಅಂತ ಬೈದಿದ್ದಾರೆ. ಏನೋ ಫೈರಿಂಗ್ ನಡೆದಾಗ ಏನಾಯಿತು ಅಂತ ಟ್ರಂಪ್ ವಿವರಿಸಿದ್ದಾರೆ. ಸೀಕ್ರೆಟ್ ಸರ್ವಿಸ್ ಏಜೆಂಟ್ಸ್ ನನ್ನನ್ನು ಸೇಫ್ ಆಗಿ ಕರ್ಕೊಂಡು ಹೋಗೋಕೆ ಬಂದಾಗ ನಾನು ಸುಮ್ಮನೆ ಈಸಿಯಾಗಿ ಬರಲಿಲ್ಲ, ಅಲ್ಲಿ ಏನಾಗ್ತಿದೆ ಅಂತ ಹೇಳಿ ನೋಡಿ 1 ನಿಮಿಷ ವೇಟ್ ಮಾಡಿ ಅಂತ ಸೂಚಿಸಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ದಾಳಿಕೋರ ಮೊದಲು ಕ್ರಿಶ್ಚಿಯನ್ ಆಗಿದ್ದ, ಆದರೆ ಅವನು ಆ್ಯಂಟಿ ಕ್ರಿಶ್ಚಿಯನ್ ಎಕ್ಸ್ಟ್ರೀಮಿಸ್ಟ್ ಆಗಿ ಬದಲಾಗಿದ್ದಾನೆ. ಅವನೊಬ್ಬ ರೋಗಿ, ಸಿಕ್ ಗೈ ಅಂತ ಟ್ರಂಪ್ ಕರೆದಿದ್ದಾರೆ. ಏನೋ ಜಗತ್ತಲ್ಲಿ ಸೇನೆ ಮೇಲೆ ಅತಿ ಹೆಚ್ಚು ದುಡ್ಡು ಹಾಕ್ತಿರೋದು ಯಾರೋ ಅನ್ನೋ ಬಗ್ಗೆ ಸಿಪ್ರಿ ಅಥವಾ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ರಿಪೋರ್ಟ್ ಕೊಟ್ಟಿದೆ. ಇದರ ಪ್ರಕಾರ 2025ರಲ್ಲಿ ಗ್ಲೋಬಲ್ ಮಿಲಿಟರಿ ಖರ್ಚು ಬರೋಬ್ಬರಿ $2.89 ಟ್ರಿಲಿಯನ್ ಏರಿದೆ. ಆದರೆ ಹೊಸದಾಗಿ 2.9% ಜಾಸ್ತಿ ಆಗಿದೆ. ಇದನ್ನು ಗ್ಲೋಬಲ್ GDP ಲೆಕ್ಕದಲ್ಲಿ ನೋಡಿದ್ರೆ 2.5% ಹಣ ಮಿಲಿಟರಿಗೆ ಹೋಗ್ತಾ ಇದೆ. ಇನ್ನು ಪ್ರಪಂಚದಲ್ಲಿ ಅತಿ ಹೆಚ್ಚು ಮಿಲಿಟರಿಗೆ ಖರ್ಚು ಮಾಡೋ ಟಾಪ್ 3 ರಾಷ್ಟ್ರಗಳು ಅಂದರೆ ಅಮೆರಿಕ, ಚೈನಾ ಮತ್ತು ರಷ್ಯಾ. ಈ 3 ರಾಷ್ಟ್ರಗಳೇ ಸೇರಿ ಒಟ್ಟು $1.48 ಟ್ರಿಲಿಯನ್ ಖರ್ಚು ಮಾಡಿವೆ. ಜಗತ್ತಿನ ಒಟ್ಟು ಖರ್ಚಲ್ಲಿ 51% ಇವ್ರದೇ ಇದೆ. ಅದರಲ್ಲಿ ಅಮೆರಿಕ $954 ಬಿಲಿಯನ್ ಖರ್ಚು ಮಾಡಿದ್ರೆ ಚೀನಾ $681 ಬಿಲಿಯನ್ ಖರ್ಚು ಮಾಡ್ತಿದೆ. ಅಂದರೆ ದಿನಕ್ಕೆ ಏನಿಲ್ಲ ಅಂದರೂ ಕೂಡ $2 ಬಿಲಿಯನ್ ಲೆಕ್ಕ. ರಷ್ಯಾ $190 ಬಿಲಿಯನ್ ಖರ್ಚು ಮಾಡ್ತಿದೆ. 4ನೇ ಸ್ಥಾನದಲ್ಲಿ ಜರ್ಮನ್ ಇದೆ, $114 ಬಿಲಿಯನ್ ಹಾಕ್ತಿದ್ದಾರೆ. 5ನೇ ಸ್ಥಾನದಲ್ಲಿ ಭಾರತ ಇದೆ. ಭಾರತದ ಮಿಲಿಟರಿ ಖರ್ಚು 8.9% ರೈಸ್ ಆಗಿ $92.1 ಬಿಲಿಯನ್ ರೀಚ್ ಆಗಿದೆ. ಇನ್ನು ಇಸ್ರೇಲ್ ಸಣ್ಣ ರಾಷ್ಟ್ರ, 1 ಕೋಟಿಗಿಂತಲೂ ಕೆಳಗೆ ಜನಸಂಖ್ಯೆ ಇರೋ ಪುಟಾಣಿ ರಾಷ್ಟ್ರ ಇಸ್ರೇಲ್ 11ನೇ ಸ್ಥಾನದಲ್ಲಿದೆ. ಟಾಪ್ 10 ಬಂದ್ಬಿಡ್ತಾರೆ ಸ್ವಲ್ಪ ಟೈಮಲ್ಲಿ. ಅವರು $48 ಬಿಲಿಯನ್ ಖರ್ಚು ಮಾಡ್ತಿದ್ದಾರೆ. ಪಾಕಿಸ್ತಾನ 15ನೇ ಪ್ಲೇಸಲ್ಲಿದೆ, $11 ಬಿಲಿಯನ್ ಖರ್ಚು ಮಾಡ್ತಿದ್ದಾರೆ. ಇರಾನ್ $7.4 ಬಿಲಿಯನ್ ಖರ್ಚು ಮಾಡ್ತಿತ್ತು, 16ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಜಪಾನ್ನಲ್ಲಿ ಮತ್ತೆ ಭೂಕಂಪ ಆಗಿದೆ. ಸೋಮವಾರ ಮುಂಜಾನೆ ಉತ್ತರ ಜಪಾನ್ನ ಕೆಲ ಪ್ರದೇಶಗಳಲ್ಲಿ 6.2 ತೀವ್ರತೆಯ ಕಂಪನ ಉಂಟಾಗಿದೆ. ಭೂಮಿಯಿಂದ ಸುಮಾರು 81 ಕಿಲೋಮೀಟರ್ ಆಳದಲ್ಲಿ ಭೂಕಂಪದ ಕೇಂದ್ರ ಇದೆ. ಯಾವುದೇ ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜಸ್ ಆಗಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ಶಿಪ್ ಬೆನಿಫಿಟನ್ನು, ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ವಿಡಿಯೋ ಕೆಳಗಡೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.